ಕಷ್ಟಪಟ್ಟು ಒಂದು ಸೈಟನ್ನಂತೂ ಕೊಂಡ್ಕೊಂಡಿದ್ದಾಯಿತು. ಇನ್ನು ಮನೆ ಕಟ್ಸೋದೊಂದೇ ಬಾಕಿ. ಲೇಬರ್ನ ಎಲ್ಲಿಂದ ಕರ್ಕೊಂಡು ಬರಬೇಕು, ಪಾಯದ ಕಲ್ಲುಗಳನ್ನು ಎಲ್ಲಿಂದ ತಂದು ಹಾಕಬೇಕು, ಮರಳನ್ನು ಯಾವ ಕಂಪನಿಯಿಂದ ತರಿಸಬೇಕು, ಸಿಮೆಂಟ್ ಅಂತೂ ಈಗ ಪೂರ್ಥ ಕಲಬೆರಕೆ ಆಗಿ ಕೂತಿದೆ. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅನ್ನುವಂತಹ ಗೊಂದಲದಲ್ಲಿ ನೀವಿದ್ದೀರಾ? ಮನೆ ಕಟ್ಸೋಕ್ಕೋಸ್ಕರ ಒದ್ದಾಡಿ ಆ ಕಂಪನಿ ಈ ಕಂಪನಿ ಅವ್ರ ಕೊಟೇಶನ್ನು ಇವ್ರ ಕೊಟೇಶನ್ ಅಂತ ಎಲ್ಲ ನೋಡಿ ತಲೆ ಕೆಟ್ಟು ಹೋಗಿದ್ಯಾ? ಖಂಡಿತ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ನಿಮ್ಮ ಕೈಗೆಟಕುವ ದರದಲ್ಲಿ ಅತಿ ಗುಣಮಟ್ಟವನ್ನು ಹೊಂದಿರುವಂತಹ ಎಲ್ಲ ಉಪಕರಣಗಳನ್ನು ಉಪಯೋಗಿಸಿ ನಿಮ್ಮ ಕನಸಿನ ಮನೆಯನ್ನು ಕಟ್ಟಿ ನಿಮ್ಮ ಕೈಗೆ ಕೊಡ್ತಾರೆ. ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ಬೇಕಾಗಿರುವಂತಹ ಸಕಲ ಸೌಲಭ್ಯವನ್ನು ಇದೊಂದೇ ಕಂಪನಿಯವರು ಒಂದೇ ರೂಫಿನ ಕೆಳಗಡೆ ನಿಮಗೆ ಒದಗಿಸ್ತಾ ಇದ್ದಾರೆ. ಆಶ್ಚರ್ಯ ಆಗ್ತಿದೆ ಅಲ್ವಾ? ಏನಪ್ಪ, ಪಾಯದಿಂದ ಹಿಡಿದು ಆರ್ಕಿಟೆಕ್ಟ್ ವಿಚಾರ ಆಗಿರಬಹುದು, ಫರ್ನಿಚರ್ ವಿಚಾರ ಆಗಬಹುದು, ಎಲ್ಲನೂ ನಮ್ಗೆ ಇದು ಮಾಡಿಕೊಡ್ತಾ ಇದ್ದಾರೆ. ಯಾರು ಕಂಪನಿ, ಎಲ್ಲಿದೆ ಅಂತ ಕೇಳ್ತಾ ಇದ್ದೀರಾ? ನಮ್ಮ ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ಕಂಪನಿಯವರು ಒಂದೇ ಸೂರಿನ ಅಡಿಯಲ್ಲಿ ನಿಮ್ಮ ಕನಸಿನ ಮನೆಯನ್ನು ಸಿದ್ಧ ಮಾಡಿಕೊಡ್ತಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ, ನಿಮಗೆಲ್ಲ ಮಾಹಿತಿ ಸಿಗುತ್ತೆ. ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಯಾವ್ಯಾವ ಗ್ರಹಚಾರಗಳಿಂದಾಗಿ, ಯಾವ್ಯಾವ ಗ್ರಹ ಬದಲಾವಣೆಗಳಿಂದಾಗಿ ಯಾವ ರೀತಿಯ ಶುಭ ಅಥವಾ ಅಶುಭದ ಫಲಗಳು ನಿಮಗೆ ಕಾದಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ನವೆಂಬರ್ ತಿಂಗಳ ಗೋಚಾರದ ಫಲಗಳನ್ನು ನೋಡೋಕ್ಕೂ ಮುಂಚಿತವಾಗಿ ನವೆಂಬರ್ನ ತಿಂಗಳಲ್ಲಿ ಯಾವ್ಯಾವ ಗ್ರಹಗಳು ಬದಲಾವಣೆಗಳು ಆಗುತ್ತವೆ ಮತ್ತು ಮಾಸ ವಿಶೇಷತೆಗಳೇನು ಅನ್ನೋದನ್ನು ನೋಡೋಣ. ಈ ನವೆಂಬರ್ ಅಂತ ಹೇಳ್ತಾ ಇದ್ದ ಹಾಗೆಯೇ ನಮ್ಮ ನವೆಂಬರ್ 1ನೇ ತಾರೀಕು ನಮ್ಮೆಲ್ಲರಿಗೂ ಕನ್ನಡ ಹಬ್ಬ. ತಮ್ಮೆಲ್ಲರಿಗೂ ಸಹ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡವನ್ನು ನಾವೇನು ಬೆಳೆಸಬೇಕಾಗಿಲ್ಲ, ಅದು ಬೆಳೆದು ನಿಂತಿದೆ. ಅವುಗಳ ನಡುವೆ ನಾವು ಆಶ್ರಯವನ್ನು ತೆಗೆದುಕೊಳ್ತಾ ಇದ್ದೀವಿ. ಹಾಗಾಗಿ ಕನ್ನಡವನ್ನು ಬಳಸ್ಕೊಂಡ್ರೆ ಸಾಕು. ಬೆಳೆಸೋದು, ಅದು ಬೆಳೆದದ್ದಕ್ಕೆ ನಾವಿದ್ದೀವಿ. ನಾವಿಲ್ಲ ಅಂದರೆ ಆ ಭಾಷೆಗೇನು ತೊಂದರೆ ಇಲ್ಲ, ಭಾಷೆ ಇದ್ದೇ ಇರುತ್ತೆ. ನಮಗೆ ಆ ಭಾಷೆ ಅವಶ್ಯಕತೆ ಹೊರತು ಭಾಷೆಗೆ ಮನುಷ್ಯ ಅವಶ್ಯಕತೆ ಅಲ್ಲ ಅನ್ನೋದನ್ನು ಪ್ರತಿಯೊಬ್ಬರೂ ಸಹ ನೆನಪಿಟ್ಕೊಂಡಿರಬೇಕು. ಕನ್ನಡವನ್ನು ಸಾಧ್ಯವಾದಷ್ಟು ಬಳಸಿ ಬಳಕೆಗೆ ತಗೊಂಡು ಬಂದು ನೀವು ಜೀವಂತವಾಗಿರೋದಕ್ಕೆ ನೀವು ಸಾಧ್ಯ ಮಾಡಿಕೊಳ್ಳಿ. ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇನ್ನು 2ನೇ ತಾರೀಕು 11ನೇ ತಿಂಗಳು 2025ಕ್ಕೆ ತುಲಾ ರಾಶಿಗೆ ಶುಕ್ರನು ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 16ನೇ ತಾರೀಕು 11ನೇ ತಿಂಗಳು 2025ಕ್ಕೆ ವೃಶ್ಚಿಕ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. 23ನೇ ತಾರೀಕು 11ನೇ ತಿಂಗಳು 2025ಕ್ಕೆ ತುಲಾ ರಾಶಿಗೆ ವಕ್ರೀಗತನಾಗಿರತಕ್ಕಂತಹ ಬುಧನು ವಕ್ರತ್ವದಲ್ಲಿ ತನ್ನ ಸ್ಥಾನವನ್ನು ಪರಿಚಲನೆ ಮಾಡ್ತಾ ಇದ್ದಾನೆ. ಇನ್ನು 26ನೇ ತಾರೀಕು 11ನೇ ತಿಂಗಳು 2025ಕ್ಕೆ ಶುಕ್ರನು ಈ ಒಂದು ತಿಂಗಳಲ್ಲಿ 2ನೇ ಬಾರಿ ತನ್ನ ಸ್ಥಾನವನ್ನು ಬದಲಾಯಿಸ್ತಾ ತುಲಾಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇದಿಷ್ಟು ಈ ಒಂದು ತಿಂಗಳಲ್ಲಿ ನಡೀತಕ್ಕಂತಹ ಒಂದು ಗ್ರಹದ ಸ್ಥಾನದ ಸಂಚಾರದ ಬಲಗಳು. ಇನ್ನು ವಿಶೇಷತೆ ಅಂತ ನೋಡೋದಾಯಿತು ಅಂದರೆ ಈ ತಿಂಗಳಲ್ಲಿ ಯಾವ್ಯಾವ ದಿನಾಂಕಗಳಲ್ಲಿ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ವಿಶೇಷವಾದಂತಹ ದಿನಮಾನಗಳಿದ್ದಾವೆ, ಅದರಿಂದ ನಿಮಗೇನು ಅನುಕೂಲಗಳಾಗಬಹುದು, ನಿಮ್ಮ ಜೀವನದಲ್ಲಿ ಯಾವ್ಯಾವ ರೀತಿಯಲ್ಲಿ ಬದಲಾವಣೆಗಳನ್ನು ನೀವು ತಗೊಂಡು ಬರಬಹುದು ಅನ್ನೋದಾಯಿತು ಅಂತ ಹೇಳಿದ್ರೆ ನೋಡಿ. ಹೇಗಿದ್ದರೂ ಕಾರ್ತಿಕ ಮಾಸ ನಡೀತಾ ಇದೆ. 2ನೇ ತಾರೀಕು ಭಾನುವಾರದಂದು ದ್ವಾದಶಿ ತಿಥಿ ದಿವಸ, ಅದನ್ನು ಉತ್ಥಾನ ದ್ವಾದಶಿ ಅಂತ ಕರಿತೀವಿ. ಜೊತೆಗೆ ತುಳಸಿ ಪೂಜೆ ಸಹ ಇರತಕ್ಕಂತಹದ್ದು. ಈ ತುಳಸಿ ಪೂಜೆಯನ್ನು ತುಂಬ ಜನರು ಮಾಡ್ತಾ ಇದ್ದಾರೆ. ಪರಂಪರೆಗಳಲ್ಲಿ ಮಾತ್ರ ತುಳಸಿ ಪೂಜೆಯನ್ನು ಮಾಡ್ಕೊಂಡು ಬರ್ತಾ ಇದ್ರು. ಆದರೆ ಇತ್ತೀಚಿನ ಕಾಲಘಟ್ಟದಲ್ಲಿ ಪ್ರತಿಯೊಬ್ಬರೂ ಸಹ ಅದನ್ನು ರೂಢಿ ಮಾಡಿಕೊಂಡು ತುಳಸಿಯನ್ನು ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಹಾಗಾಗಿ ತುಳಸಿ ಪೂಜೆ ಇರತಕ್ಕಂಥದ್ದು 2ನೇ ತಾರೀಕು. ಇನ್ನು 3ನೇ ತಾರೀಕು ಕಾರ್ತಿಕ್ ಸೋಮವಾರ ಇದೆ. ಕಾರ್ತಿಕ್ ಸೋಮವಾರದ ವ್ರತ ಯಾರಾದರೂ ಮಾಡ್ತಾ ಇದ್ದೀನಿ ಅಂತಂದರೆ ಆ ಕಾರ್ತಿಕ್ ಸೋಮವಾರದ ವ್ರತವನ್ನು ಸಹ ನೀವು ಮಾಡಿಕೊಳ್ಬಹುದು. ಅದೇ ರೀತಿಯಾಗಿ ಇನ್ನೊಂದಷ್ಟು ವಿಶೇಷಗಳನ್ನು ನೋಡೋದಾಯಿತು ಅಂದರೆ 8ನೇ ತಾರೀಕು 11ನೇ ತಿಂಗಳು 2025ಕ್ಕೆ ಸಂಕಷ್ಟಹರ ಚತುರ್ಥಿ ಇರತಕ್ಕಂಥದ್ದು. ಜೊತೆಗೆ ಅವತ್ತೇ ಶ್ರೀ ಕನಕದಾಸರ ಜಯಂತಿ ಸಹ ಇದೆ.
ನೋಡಿ, ದಾಸ ಪರಂಪರೆಯಲ್ಲಿ ಕನಕದಾಸರದ್ದು ಬಹಳ ಶ್ರೇಷ್ಠ ಸ್ಥಾನ. ಆ ಶ್ರೀಹರಿಯ ಕುರಿತಾಗಿ, ಕೃಷ್ಣನ ಕುರಿತಾಗಿ ಅವರು ಮಾಡಿದಂತಹ ಅನೇಕ ಕೀರ್ತನೆಗಳು ಇವತ್ತಿಗೂ ಸಹ ನಮ್ಮ ಕಣ್ಮುಂದೆ ಇರತಕ್ಕಂಥದ್ದು, ಕಿವಿಗಳಲ್ಲಿ ಕೇಳಿಸ್ಕೊಳ್ತಿದ್ದೀವಿ. ನಾಲಿಗೆಗಳಲ್ಲಿ ಆ ಕೀರ್ತನೆಗಳನ್ನು, ದಾಸರ ಪದಗಳನ್ನು ನುಡಿತಾ ಬರ್ತಾ ಇದ್ದೇವೆ. ಅದಕ್ಕೆ ಆ ಒಂದು ಕನಕದಾಸ ಜಯಂತಿ ಸಹ ಇರತಕ್ಕಂಥದ್ದು. ಅವರಿಗೂ ಸಹ ನೀವು ಆ ವಾಚ ಮನಸ ಒಂದು ಪ್ರೀತಿಯ ಒಂದು ಅರ್ಪಣೆಯನ್ನು ಮಾಡಿ. ಅದೇ ರೀತಿಯ ಕೊನೆ ಕಾರ್ತಿಕ್ ಸೋಮವಾರ ಇರ್ತಕ್ಕಂಥದ್ದು 17ನೇ ತಾರೀಕು 11ನೇ ತಿಂಗಳು 2025. ಕಾರ್ತೀಕ ಮಾಸ ಮಾಡ್ತಕ್ಕಂಥವ್ರಿಗೆ ಅದು ಬಹಳ ಪರ್ವಕಾಲ. ಕೆಲವೊಬ್ಬರಿಗೆ ವ್ರತ 4 ಅಥವಾ 5 ಸೋಮವಾರಗಳು ಬಂದ ಸಂದರ್ಭಕ್ಕೆ ವ್ರತವನ್ನು ಮಾಡ್ತಾ ಇರ್ತಾರೆ, ಕಾರ್ತೀಕ ಸೋಮವಾರದ ವ್ರತ. ಕೆಲವೊಬ್ಬರಿಗೆ ಸಾಧ್ಯ ಆಗೋದೇ ಇಲ್ಲ ಎಲ್ಲ ಸೋಮವಾರಗಳಂದು ಮಾಡಬೇಕು ಅಂತ. ಆದರೆ ಈ ಸೋಮವಾರದ ದಿವಸ, ಕೊನೆ ಕಾರ್ತೀಕ ಸೋಮವಾರದ ದಿವಸ ನೀವು ಒಂದು ವ್ರತವನ್ನು ಮಾಡೋದರಿಂದ ನಿಮಗೆಲ್ಲ ರೀತಿಯಾದಂತಹ ಪುಣ್ಯದ ಫಲಗಳನ್ನು ಸಹ ನೀವು ಪಡ್ಕೊಳ್ಬಹುದು. ದೈವ ಅನುಗ್ರಹಕ್ಕೆ, ದೇವರ ಅನುಗ್ರಹಕ್ಕೆ ಪಾತ್ರ ಆಗಬಹುದು. ಇನ್ನು 20ನೇ ತಾರೀಕು ನಿಮಗಿರುವಂಥದ್ದು ಚಟ್ಟಿ ಅಮಾವಾಸ್ಯೆ. ಚಟ್ಟಿ ಅಮಾವಾಸ್ಯೆ ಅಂತಂದರೆ ನಿಮ್ಮೆಲ್ಲರಿಗೂ ಸಹ ಗೊತ್ತಿದೆ, ಉತ್ತರ ಕರ್ನಾಟಕದಲ್ಲಿ ಬಹಳ ಪ್ರಸಿದ್ಧವಾಗಿರತಕ್ಕಂತಹದ್ದು. ಜೊತೆಗೆ 26ನೇ ತಾರೀಕು 11ನೇ ತಿಂಗಳು 2025ಕ್ಕೆ ಸ್ಕಂದಷಷ್ಠಿ ಇರತಕ್ಕಂಥದ್ದು. ನೋಡಿ, ಯಾರಿಗಾದರೂ ಈ ತುಂಬ ಸರ್ಪದೋಷಗಳಿಂದ ಬಾಧೆಗೊಳಗ್ತಾ ಇದೆ ಅಥವಾ ಬೇರೆ ಬೇರೆ ರೀತಿಯಾದಂತಹ ತೊಂದರೆ ತಾಪತ್ರೆಗಳು ಉಂಟಾಗ್ತಾ ಇದೆ ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇದ್ದರೆ, ನವೆಂಬರ್ 26ನೇ ತಾರೀಕು ಸ್ಕಂದ ಷಷ್ಠಿ ದಿವಸ ನಾಗರಕ್ಕೆ ತನಿ ಎರೆದು ಪೂಜೆಯನ್ನು ಮಾಡ್ಕೊಂಡು ಬರೋದ್ರಿಂದ, ನಾಗರ ಪೂಜೆಗಳನ್ನು ಮಾಡಿಸೋದ್ರಿಂದ ಆಲ್ಮೋಸ್ಟ್ ಈ ಒಂದು ನಾಗಕ್ಕೆ ಸಂಬಂಧಪಟ್ಟಂತಹ ದೋಷಗಳಿಂದ ನೀವು ನಿವೃತ್ತರಾಗಬಹುದು. ಒಟ್ಟಾರೆಯಾಗಿ ಈ ತಿಂಗಳು ಬಹಳ 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 ಅತ್ಯದ್ಭುತವಾಗಿರತಕ್ಕಂತಹ ಒಂದು ದಿನಮಾನಗಳು ಇರತಕ್ಕಂಥದ್ದು. ಕಾರ್ತೀಕ್ ಮಾಸ ಬೇರೆ ನಡೀತಾ ಇದೆ. ನಿಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ, ನಿಮ್ಮೆಲ್ಲ ಜೀವನದಲ್ಲೂ ಸಹ ಅಭಿವೃದ್ಧಿಯಾಗಲಿ. ಇನ್ನು ಈ ಗ್ರಹದ ಸಂಚಾರದ ಫಲಗಳಿಂದ ನಿಮಗೆ ಯಾವ ರೀತಿಯಾಗಿರ್ತಕ್ಕಂತಹ ಶುಭಾಶುಭ ಫಲಗಳಿದ್ದಾವೆ ಅನ್ನೋದನ್ನು ಈಗ ಗಮನಿಸೋಣ. ನೋಡಿ, ಕರುಂಗಾಲಿ ಮಾಲೆ ಅಲ್ಲಿ ಅಂಗಡಿಯಲ್ಲಿ ಸಿಗುತ್ತೆ ಅಂತ ಹೋಗಿ ನೀವು ನೇರವಾಗಿ ತಗೊಂಡು ಬಂದು ಹಾಕ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾಗಿ ಉಪಯೋಗ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಬ್ಲ್ಯಾಕ್ ಎಬೋನಿ ಮರದಿಂದ ತಯಾರಾಗುವಂತಹ ಈ ಒಂದು ವಿಶೇಷವಾದಂತಹ ಕರುಂಗಾಲಿ ಮಾಲೆಯನ್ನು ಹಾಕ್ಕೊಳ್ಬೇಕಂದ್ರೆ ಕೆಲವೊಂದು ನಿಯಮಗಳನ್ನು ನೀವು ಫಾಲೋ ಮಾಡಲೇಬೇಕು. ನೋಡಿ, ಮೊದಲನೇದಾಗಿ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರಕ್ಕೆ ಅನುಸಾರವಾಗಿ ಸಿದ್ಧಿ ಮಾಡಿ ಪೂಜಿಸಿರುವಂತಹ ಮಾಲೆಯನ್ನು ಮಾತ್ರವೇ ನೀವು ಧರಿಸಬೇಕು. ಅದ್ರ ಜೊತೆಗೆ ಕೆಲವೊಂದು ನಿಯಮಗಳಿದ್ದಾವೆ. ಏನಪ್ಪ ನಿಯಮಗಳು ಅಂತ ಹೇಳಿದ್ರೆ, ಸಾವಿನ ಮನೆಗೆ, ಸೂತಕದ ಮನೆಗೆ ಹೋಗಬಾರ್ದು, ಇದನ್ನು ಧರಿಸಿಕೊಂಡು ಮಲಕ್ಕೊಳ್ಬಾರ್ದು, ಇದನ್ನು ಧರಿಸಿ ಶೌಚಾಲಯಗಳನ್ನು, ಸ್ನಾನಗಳನ್ನು ನೀವು ಮಾಡಬಾರ್ದು. ಅದೇ ರೀತಿಯಾಗಿ ಯಾವುದೇ ರೀತಿಯಾಗೂ ಸ್ಮಶಾನಗಳಿಗೆ ಮಾಲೆಯನ್ನು ಧರಿಸಿ ನೀವು ಹೋಗಬಾರ್ದು. ಇನ್ನು ಆಹಾರದ ವಿಚಾರ ಅಂತ ಬಂದಾಗ, ಆಹಾರದಲ್ಲಿ ನಿಮಗಂಥ ಯಾವುದೇ ರೀತಿಯಾದ ರಿಸ್ಟ್ರಿಕ್ಷನ್ ಏನೂ ಇಲ್ಲ. ಯಾಕಂದರೆ ಇದು ಮೂಲತಃವಾಗಿ ಆಹಾರವನ್ನು ಮೀರಿದಂಥದ್ದು ಆಗಿರೋದ್ರಿಂದ ಕೆಲವೊಂದು ಎನರ್ಜಿಗಳು ನಿಮ್ಮ ದೇಹದಲ್ಲಿ ಆಹಾರದಿಂದ ಏನು ಬರೋದಿಲ್ಲ, ನಮ್ಮ ರೀತಿ ಮತ್ತು ನಡವಳಿಕೆಯಿಂದ ಬರುತ್ತೆ. ಸಿದ್ಧಿ ಮಾಡಿ ಪೂಜೆ ಹೇಗೆ ಸಿಗುತ್ತೆ, ಏನು ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀರಾ? ಏನೂ ಇಲ್ಲ, ಸ್ವತಃ ನಾವೇ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರಕ್ಕೆ ಅನುಸಾರವಾಗಿ ಸಿದ್ಧಿ ಮಾಡಿ ಪೂಜಿಸಿ ನಿಮ್ಮ ಮನೆಗೆ ಕಳುಹಿಸಿಕೊಡ್ತೇವೆ. ಈ ಒಂದು ಮಾಲೆಯನ್ನು ಧರಿಸ್ಕೊಂಡು ನಿಮ್ಮ ಜೀವನವನ್ನು ಸರಿ ಮಾಡ್ಕೊಳ್ಳಿ. ಮಾಟಮಂತ್ರ ದೋಷ, ಕೃತಿಮ ದೋಷ, ಜೀವನದಲ್ಲಿ ಅಭಿವೃದ್ಧಿ ಇಲ್ಲ, ಬೆಳವಣಿಗೆ ಇಲ್ಲ, ತುಂಬ ಕಷ್ಟಪಡ್ತಾ ಇದ್ದೀನಿ ಅನ್ನುವಂಥವರು ಈ ಮಾಲೆಯನ್ನು ನಿಮ್ಮ ಹೆಸರಿನ ಪ್ರಕಾರ ಸಿದ್ಧಿ ಮಾಡಿಕೊಂಡು ಧರಿಸ್ಕೊಳ್ಳಿ. ಶುಭವಾಗಲಿ, ಮಂಗಳವಾಗಲಿ. ಬೇಕಾದವರು ಇಲ್ಲಿರುವಂಥ ಫೋನ್ ನಂಬರ್ಗೆ ಆರ್ಡರ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಶುಭವಾಗಲಿ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ನವೆಂಬರ್ನ ತಿಂಗಳಲ್ಲಿ ಯಾವ ರೀತಿಯಾಗಿರತಕ್ಕಂತಹ ಶುಭಾಶುಭ ಫಲಗಳಿದೆ ಅನ್ನೋದನ್ನು ನಾವು ಲೆಕ್ಕ ಮಾಡೋದಾಯಿತು ಅಂತ ಹೇಳಿದ್ರೆ, ನೋಡಿ, ಮೊದಲನೇದಾಗಿ ರಾಶಿಯಲ್ಲೇ ಇರತಕ್ಕಂತಹ ಗುರು, ಜನ್ಮಗುರು ನರೋದುಃಖಂ ಅಂತ ಹೇಳ್ತಾರೆ. ಬಹಳಷ್ಟು ದುಃಖಗಳನ್ನು, ನೋವುಗಳನ್ನು ಜನ್ಮಕ್ಕೆ ಬಂದಂತಹ ಗುರು ಕೊಡ್ತಾನಂತೆ. ಆದರೆ ಇದು ಉಚ್ಚಸ್ಥಾನ ಆಗಿರುವುದರಿಂದಾಗಿ ನಿಮಗೆ ತೊಂದರೆ ತಾಪತ್ರೆಗಳನ್ನು ಅಷ್ಟೊಂದು ಸುಲಭವಾಗಿ ಕೊಡೋದಿಲ್ಲ. ಗುರುಬಲ ಇಲ್ಲದೇ ಇದ್ದರೂ ಸಹ ಉಚ್ಚಸ್ಥಾನವಾಗಿರುವುದರಿಂದಾಗಿ ಈ ಒಂದು ಸಮಯ ನಿಮಗೆ ಒಳ್ಳೆಯ ರೀತಿಯ ಫಲಗಳನ್ನು
ಕೊಡುತ್ತೆ. ಸೊ ಹಾಗಾಗಿ ಯೋಚನೆ ಮಾಡಬೇಡಿ, ಅಯ್ಯೋ ಗುರುಬಲ 12ನೇ ಮನೆಯಲ್ಲಿದ್ದ ಗುರುಬಲವೇ ನಮಗೆ ವಿಪರೀತ ಹಿಂಸೆ ಕೊಡ್ತಾ ಇದ್ದಂತಹ ಸಂದರ್ಭದಲ್ಲಿ ಜನ್ಮಕ್ಕೆ ಬೇರೆ ಗುರು ಬಂದು ನಮ್ಮನ್ನು ಇನ್ನಷ್ಟು ತಿಂಡಾಡಿಸ್ಬಿಡ್ತಾನೆ ಅನ್ನುವಂತಹ ಮಾನಸಿಕವಾದಂತಹ ಭಯ ಬೇಡ. ಇದು ಒಳ್ಳೆ ರೀತಿಯಾಗಿರತಕ್ಕಂತಹ ಅನುಭವವನ್ನೇ ನಿಮಗೆ ಕೊಡತಕ್ಕಂತಹದ್ದು. ಜೊತೆಗೆ ನಿಮಗೆ ಅಷ್ಟಮ ಶನಿಯ ಪೀಡೆ ಸಹ ಈಗಾಗಲೇ ಮುಗಿದು ತುಂಬ ತಿಂಗಳುಗಳಾಗೋಗ್ಬಿಟ್ಟಿದೆ. ಇದು ಒಂದು ಹಂತಕ್ಕೆ ನಿಮಗೆ ಸ್ವಲ್ಪ ಸುಧಾರಣೆ ಮಾಡಿಕೊಳ್ಳಬಹುದಾಗಿರತಕ್ಕಂತಹ ಸಮಯ. ನೋಡಿ, ಜನ್ಮದಲ್ಲಿರ್ತಕ್ಕಂತಹ ಗುರು, ದ್ವಿತೀಯ ಸ್ಥಾನದಲ್ಲಿ ಕೇತು, ಚತುರ್ಥದಲ್ಲಿರ್ತಕ್ಕಂತಹ ಬುಧ, ಪಂಚಮದಲ್ಲಿ ರವಿ, ಕುಜ, ಶುಕ್ರರು, ಇನ್ನು ಅಷ್ಟಮ ಸ್ಥಾನದ ರಾಹು, ಭಾಗ್ಯಸ್ಥಾನದ ಶನಿ. ಚಂದ್ರ 2.5 ದಿನ ಮುಕ್ಕೊಮ್ಮೆ ಬದಲಾಗ್ತಾನೆ ಹೋಗ್ತಾ ಇರ್ತಾನೆ. ಕೆಲವೊಮ್ಮೆ ಶೀಘ್ರಗತಿಯಲ್ಲಿದ್ದಾಗ 2 ದಿನಕ್ಕೂ ಬದಲಾಗ್ತಾನೆ, ನಿಧಾನಗತಿಯಲ್ಲಿದ್ದಾಗ 3 ದಿನವೂ ಸಹ ಆಗಬಹುದು. ಇನ್ನು ಫಲಾನುಫಲಗಳ ವಿಶ್ಲೇಷಣೆಯನ್ನು ಮಾಡೋಣ. ಜನ್ಮ ಜಾತಕದ ವಿಶ್ಲೇಷಣೆಯ ಫಲವಲ್ಲ, ಜನ್ಮ ಜಾತಕದಲ್ಲಿ ಇರುವಂತಹ ಫಲಗಳೇ ಬೇರೆ ಇರುತ್ತೆ. ಅದು ಆ ವ್ಯಕ್ತಿಯ ವೈಯಕ್ತಿಕ ಜಾತಕಕ್ಕನ್ವಯವಾಗ್ತದೆ. ನೀವು ಯಾವ ಟೈಮ್ನಲ್ಲಿ ಹುಟ್ಟಿದ್ದೀರಿ, ಯಾವ ಸಮಯಕ್ಕೆ ಹುಟ್ಟಿದ್ದೀರಿ, ಅದರಿಂದ ಈಗ ಏನು ದಶಭುಕ್ತಿಗಳು ನಡೀತಿದೆ ಅವು ನಿಮಗೆ ಸಾಧಕವಾಗಿದೆಯೋ ಅಥವಾ ಬಾಧಕವನ್ನು ಕೊಡ್ತಾ ಇದೆಯೋ ಅನ್ನುವಂತಹ ಆಧಾರದ ಮೇಲೆ 80% ನಿಗದಿಯಾಗಿದ್ದರೆ, ಈಗ ಹೇಳುವಂತಹ ಜನ್ಮ ಜಾತಕದ ಫಲ ಅಲ್ಲ, ಗೋಚಾರದ ಫಲ. ಗೋಚಾರದ ಫಲ ನಿಮ್ಮ ಜೀವನಕ್ಕೆ 20 ಭಾಗದಷ್ಟು ಅನ್ವಯ. ಹಾಗಾಗಿ 20 ಭಾಗದಷ್ಟು ಫಲಾನುಫಲಗಳ ವಿವರಣೆಯನ್ನು ನಾವು ನಿಮಗೆ ಈ ವಿಡಿಯೋನಲ್ಲಿ ಕೊಡ್ತೇವೆ. ನಿಮಗೆ ನಿಮ್ಮ ವೈಯಕ್ತಿಕ ಜನ್ಮ ಜಾತಕದ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ನೀವೇನು ಮಾಡಬೇಕು, ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ವಾಟ್ಸಪ್ನ ಮುಖಾಂತರವಾಗಿ ಕಾಂಟ್ಯಾಕ್ಟ್ ಮಾಡಿ, ನೇರವಾಗ್ಲಾದರೂ ಬಂದು ಭೇಟಿ ಮಾಡಿ, ಅಥವಾ ಫೋನ್ ಕನ್ಸಲ್ಟೇಷನ್ ಆದರೂ ತಗೊಂಡು ನೀವು ನಿಮ್ಮ ಜನ್ಮ ಜಾತಕದ ವಿಶ್ಲೇಷಣೆಯನ್ನು ಮಾಡಿಸ್ಕೊಂಡು ಇರುವಂತಹ ಶುಭ ಅಶುಭ ಫಲಾನುಫಲಗಳ ಬಗ್ಗೆ ಮಾಹಿತಿಯನ್ನು ತಗೊಂಡು ಪರಿಹಾರದ ಕ್ರಮಗಳೇನಾದರೂ ಅವಶ್ಯಕತೆ ಇದ್ದರೆ ಫಾಲೋ ಮಾಡಿ, ಒಳ್ಳೆಯದಾಗಲಿ. ಇನ್ನು ಜನ್ಮದಲ್ಲಿರುವಂತಹ ಗುರು ಜೊತೆಗೆ ನಿಮಗೆ ಸಪ್ತಮ ಸ್ಥಾನದ ಮೇಲೆ ಉಚ್ಚ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ಕಲ್ಯಾಣ ಯೋಗ, ಸರ್ವಾಂಗೀಣ ಅಭಿವೃದ್ಧಿಯ ಯೋಗ. ಎಷ್ಟೋ ಕಷ್ಟಗಳು, ಎಷ್ಟೋ ನಷ್ಟಗಳನ್ನು ಕರ್ಕಾಟಕ ರಾಶಿಯವರು ನೋಡಿದ್ರಿ. ಕಣ್ಣಲ್ಲಿ ನೀರು ಹಾಕ್ಕೊಂಡು ಕೊರಕ್ತಾ ಇರಲಿಲ್ಲ ನೀವು. ಬರ್ತಾ ಇದ್ದಿದ್ದು ಕಣ್ಣೀರಲ್ಲ, ರಕ್ತ ಬರ್ತಾ ಇತ್ತು ನಿಮಗೆ. ಅಷ್ಟು ನೋವುಗಳನ್ನು ಪಾಪ ಅನುಭವಿಸ್ಬಿಟ್ಟಿದ್ದೀರಿ ಕರ್ಕಾಟಕ ರಾಶಿಯವರು. ಆದರೆ ಈಗ ಅದೆಲ್ಲದಕ್ಕೂ ಒಂದು ಹಂತಕ್ಕೆ ಬಿಡುಗಡೆಯ ಭಾಗ್ಯ ಕೆಲ ದಿನಗಳವರೆಗೂ. ಸೊ ಡಿಸೆಂಬರ್ನ ಒಂದು ಸ್ವಲ್ಪ ಮಧ್ಯಭಾಗದವರೆಗೂ ಸಹ ನಿಮಗೆ ಅಂತಹ ತೊಂದರೆ ತಾಪತ್ರೆಗಳು ಏನೂ ಇಲ್ಲ. ಪ್ರಾರಂಭದ ಮೊದಲನೇ ವಾರದವರೆಗೂ ಅಲ್ಲಿ ಅಂದರೆ ಈ ತಿಂಗಳು ಸಂಪೂರ್ಣ ಗುರುಬಲವಿದೆ, ಏನು ಯೋಚನೆ ಮಾಡಬೇಕಾಗಿಲ್ಲ. ಧನಸ್ಥಾನಾಧಿಪತಿಯಾಗಿರತಕ್ಕಂತಹವನು ಪಂಚಮದಲ್ಲಿರೋದ್ರಿಂದ ಹಣಕಾಸಿನ ಒಳಹರಿವು ತುಂಬ ಚೆನ್ನಾಗಾಗುತ್ತೆ, ದುಡ್ಡು ಕಾಸುಗಳು ಹರಿದು ಬರುತ್ತೆ. ನಿಮ್ಮ ವಿವೇಚನೆಯನ್ನು ಸರಿಯಾಗಿ ಇಟ್ಕೊಂಡು ಕೆಲಸ ಮಾಡಬೇಕು. ಯಾಕಪ್ಪ ಅಂತ ಹೇಳಿದ್ರೆ, ಧನಸ್ಥಾನದಲ್ಲಿ ಕೇತು ಇದ್ದಾನೆ, ಬರುವಂತಹ ದುಡ್ಡಿಗೆ ಮೋಕ್ಷ ಕೊಡ್ತಾ ಹೊರಟೋಗ್ಬಿಡ್ತಾನೆ. ಹುಷಾರು. ಮೊದಲೇ ನೀವು ಕೈನಲ್ಲಿ ಕಾಸನ್ನು ಉಳಿಸ್ಕೊಳ್ಳೋಕೆ ತುಂಬ ಪರಿಪಾಟಲನ್ನು ಪಡಬೇಕು. ಅಂಥದ್ರಲ್ಲಿ ದುಡ್ಡು ಬರೋ ಟೈಮಲ್ಲಿ ಏನಾಗುತ್ತೆ, ಕೋತಿ ಕೈಗೆ ಮಾಣಿಕ್ಯ ಕೊಟ್ಟಾಗ ಆಗ್ಬಿಡುತ್ತೆ. ಅಯ್ಯೋ ಅವ್ರಿಗೆ ಕಷ್ಟ, ಅವ್ರಿಗೇನೋ ಒಂದಿಷ್ಟು ಸಹಾಯ ಮಾಡೋಣ, ಇವ್ರಿಗೆ ಕಷ್ಟ, ಇವ್ರಿಗೇನೋ ಒಂದಿಷ್ಟು ಸಹಾಯ ಮಾಡೋಣ. ಹೀಗೆ ಬೇರೆಯವರ ಜೀವನಕ್ಕೆ ಸಹಾಯ ಮಾಡ್ತಾ 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 ನೀವು ನಿಮ್ಮ ಜೀವನವನ್ನು ಮರೆತು ಹೋಗ್ತೀರಾ. ಜಾಗ್ರತೆ ಜಾಗ್ರತೆ ಜಾಗ್ರತೆ. ಯಾವುದೇ ಕಾರಣಕ್ಕೂ ಸಹ ನೀವು ಒಂದು ಹಂತಕ್ಕೆ ನಿಮ್ಮ ಜೀವನದ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಸ್ವಲ್ಪ ಸ್ವಾರ್ಥಿಗಳಾಗಿ ಪರವಾಗಿಲ್ಲ, ಕಾರಣ ನೀವೊಬ್ರಿಗೆ ಸಹಾಯ ಮಾಡಬೇಕು ಅಂತಂದರೆ ಮೊದಲು ನೀವು ಸಶಕ್ತರಾಗಿ ನಿಂತ್ಕೊಂಡಿರಬೇಕು. ನೀವೇ ಅಶಕ್ತರಾಗಿದ್ದಾಗ ಹೇಗೆ ತಾನೇ ಸಹಾಯ ಮಾಡೋಕ್ಕಾಗುತ್ತೆ, ಅದನ್ನು ಯೋಚನೆ ಮಾಡಿ. ಇನ್ನು ಚತುರ್ಥ ಸ್ಥಾನದಲ್ಲಿ ಇರತಕ್ಕಂತಹ ಬುಧನು ನಿಮಗೆ ತೃತೀಯಾಧಿಪತಿಯು ಚತುರ್ಥ ಸ್ಥಾನದಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಶುಭ ಫಲಗಳನ್ನು ಕೊಡ್ತಾನೆ. ಕೈ ಹಾಕಿದಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕೊಡ್ತಾನೆ. ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಅದೇ ರೀತಿಯಾಗಿ ಪಂಚಮಾಧಿಪತಿ ಪಂಚಮದಲ್ಲೇ ಇದ್ದು ನಿಮ್ಮ ಬಹಳ ದಿನಗಳಿಂದ ಸಂತಾನಾಪೇಕ್ಷಿಗಳು ಯಾರಾದರೂ ಇತ್ತು ಅಂದರೆ ಉತ್ತಮವಾದ ಸಂತಾನದ ಯೋಗ ಫಲ ಅಥವಾ ಒಂದಷ್ಟು ಸಂತಾನಕ್ಕೆ ಸಂಬಂಧಪಟ್ಟ ಹಾಗಿದ್ದಂತಹ ಕೊರತೆಗಳನ್ನು ನೀಗಿಸುವ ಕೆಲಸವನ್ನು ಮಾಡ್ತಾನೆ. ಚತುರ್ಥಾಧಿಪತಿಯೂ ಸಹ ಪಂಚಮದಲ್ಲಿ ಇದ್ದಾನೆ. ಕುಟುಂಬ ಸ್ಥಾನದಲ್ಲಿ ಯಾರಾದರೂ ಸ್ತ್ರೀಯರಿಗೆ ಆರೋಗ್ಯ ಸರಿ ಇಲ್ಲ, ತಾಯಿಗೆ ಅನಾರೋಗ್ಯವಾಗಿದೆ, ತಾಯಿ ಸಮಾನರಿಗೆ ಅನಾರೋಗ್ಯವಾಗಿದೆ, ಅಥವಾ ಮನೆಯಲ್ಲಿದ್ದಂಥ ಇನ್ಯಾವುದೇ ಅಕ್ಕ ತಂಗಿ, ಒಡಹುಟ್ಟಿದವರು, ಬಾಂಧವರು, ಸಂಗಾತಿ ಯಾರಿಗೆ ಅನಾರೋಗ್ಯಗಳು, ಮನೆಯ ಹೆಣ್ಣು ಮಕ್ಕಳಿಗೆ ಏನಾದರೂ ಅನಾರೋಗ್ಯದ ತೊಂದರೆ ಇತ್ತು ಅಂತ ಹೇಳಿದ್ರೆ ಆ ತೊಂದರೆ ತಾಪತ್ರೆಗಳನ್ನೆಲ್ಲ
ಈ ಒಂದು ದಿನಮಾನಗಳಲ್ಲಿ ನೀಗಿಸಿಕೊಳ್ಳುವ ಸಾಧ್ಯತೆಗಳಿದ್ದಾವೆ. ಚೆನ್ನಾಗಿದೆ. ಇನ್ನು ಅಷ್ಟಮದ ರಾಹು ಅಂತ ಬಂದಾಗ ತುಂಬ ಜಾಗ್ರತೆಯಾಗಿ ಇರಬೇಕು. ಅಷ್ಟಮದ ರಾಹುವಿನ ಫಲ ನಿಮಗೆ ಒಂದಷ್ಟು ಕೆಟ್ಟ ಅನುಭೂತಿಯನ್ನು ಕೊಡುತ್ತೆ ನಿಮ್ಮ ಆರೋಗ್ಯದ ವಿಚಾರದಲ್ಲಿ. ಅದರಲ್ಲೂ ಈ ಮಂಡಿಯಿಂದ ಕೆಳಭಾಗಕ್ಕೆ ಪದೇ 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 ಪೆಟ್ಟು ಬೀಳುವಂಥದ್ದು, ಪದೇ ಪದೇ ನೋವುಗಳಾಗುವಂಥದ್ದು, ಕಲ್ಲೇನಾದರೂ ಹರಿತವಾದ ವಸ್ತುಗಳಿಂದ ತುಂಡರಿಸ್ಕೊಂಡು ಹೋಗೋದು, ಬೆಂಕಿಯಿಂದ ಅವಘಡ ಉಂಟಾಗ್ತಕ್ಕಂಥದ್ದು, ಈ ರೀತಿಯಾಗೆಲ್ಲ ಆಗುವ ಸಾಧ್ಯತೆಗಳಿದೆ. ಹುಷಾರಾಗಿ ಇರಬೇಕು. ಅಷ್ಟಮದ ರಾಹುವಿನ ಪ್ರಭಾವ ಒಂದು ಸ್ವಲ್ಪ ಕಿಡಕನ್ನು ಸೂಚನೆ ಮಾಡ್ತಾ ಇದೆ. ಆದರೆ ಅದೆಲ್ಲವೂ ಸಹ ಏನಾಗುತ್ತೆ, ತಲೆ ಹೋಗಬೇಕಾಗಿರೋದು ಉಗುರಲ್ಲಿ ಹೋಯಿತು ಅಂತಾರಲ್ಲ, ಹಾಗೆಯೇ ಸ್ವಲ್ಪದ್ರಲ್ಲಿ ಬಚಾವಾಗ್ತೀರಿ. ಕಾರಣ ಉಚ್ಚನಾಗಿರತಕ್ಕಂತಹ ಗುರುವಿನ ಅನುಗ್ರಹ ನಿಮ್ಮ ರಾಶಿಯಲ್ಲೇ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಒಳ್ಳೆಯದಾಗುತ್ತೆ. ಸಾಧ್ಯವಾದವರು ಈ ಟೈಮ್ನಲ್ಲಿ ಯಾವುದಾದ್ರೂ ತೀರ್ಥಕ್ಷೇತ್ರಕ್ಕೆ ಹೋಗಿ ನದಿ ಸ್ನಾನವನ್ನು ಮಾಡ್ಕೊಂಡು ಬನ್ನಿ. ಈಗ ಈ ರಾಹುವಿನಿಂದ ಆಗುವಂತಹ ಪ್ರಾಬ್ಲಮ್ಗಳು ನಿಮಗೆ ಕಡಿಮೆ ಆಗ್ತದೆ. ಇನ್ನು ಭಾಗ್ಯಸ್ಥಾನದಲ್ಲಿ ಇರತಕ್ಕಂತಹ ಶನಿಯ ಪ್ರಭಾವ, ಆ ಶನಿಯ ಪ್ರಭಾವದಿಂದಾಗಿ ನಿಮಗೇನಾಗತ್ತೆ ಅಂತ ಹೇಳಿದ್ರೆ ಒಂದಷ್ಟು ಅಭಿವೃದ್ಧಿಯೂ ಇದೆ ಮತ್ತು ಒಂದು ನಥಿಂಗ್ ಲಾಸ್ ಅನ್ನುವಂತಹ ರೀತಿಯಲ್ಲಿ ಹೋಗುತ್ತೆ. ಒಂದು ಕಡೆ ಮುಂದೆ ಹೋದರೆ ಒಂದು ಕಡೆ ಹಿಂದೆ ಬರಬೇಕು, ಆ ರೀತಿಯಾಗಿ ಆಗುವಂತಹ ಸಾಧ್ಯತೆಗಳು. ಓವರಾಲ್ ಆಗಿ ಗೋಚಾರದ ಫಲದ 20 ಭಾಗದ 100% ತೆಗೆದುಕೊಂಡ್ರೆ 90% ನಿಮಗೆ ಶುಭ ಫಲಗಳು ಇದ್ದಾವೆ. ಆದರೆ ಆರೋಗ್ಯದ ವಿಚಾರ ಮತ್ತು ಖರ್ಚಿನ ವಿಚಾರದಲ್ಲಿ ಕರ್ಕಾಟಕ ರಾಶಿಯವರು ಜಾಗ್ರತೆ ಮಾಡಬೇಕು. ಇನ್ನಷ್ಟು ವಿಚಾರಗಳನ್ನು ನೋಡೋದಾಯಿತು ಅಂತಂದರೆ, ಕರ್ಕಾಟಕ ರಾಶಿಯವರಿಗೆ ನವೆಂಬರ್ನ ತಿಂಗಳಲ್ಲಿ ನೂತನ ಮನೆಯ ಖರೀದಿಯ ಯೋಗ, ಅಥವಾ ಈಗಾಗಲೇ ನೀವೇನಾದರೂ ಕಟ್ಟಿಸ್ತಾ ಇದ್ದು ಅದೇನಾದರೂ ನಿಂತು ಹೋಗ್ತಾ ಇತ್ತು ಅಂತ ಹೇಳಿದ್ರೆ ಪುನಃ ಅದು ನಿಮಗೆ ಕೈ ಸೇರ್ತಕ್ಕಂಥದ್ದು, ಕೈಗೂಡತಕ್ಕಂಥದ್ದು. ಶುಭ ಕಾರ್ಯಗಳಿಗೆ ಒಂದಷ್ಟು ಹಣ ಖರ್ಚು ಮಾಡ್ತೀರಿ, ಆದರೆ ಹಣದ ಒಳಹರಿವು ಸಹ ನಿಮಗೆ ಅತ್ಯುತ್ತಮವಾಗಿ ಇರುತ್ತೆ. ಆದಾಯಕ್ಕೆ ನಿಮಗೆ ಈ ತಿಂಗಳು ಯಾವುದೇ ರೀತಿಯಾದಂತಹ ಕೊರತೆಗಳು ಇರೋದಿಲ್ಲ. ಪ್ರತಿಯೊಂದು ಕೆಲಸದಲ್ಲೂ ಧೈರ್ಯವಾಗಿ ಮುಂದುವರಿತಾ ಹೋಗಿ, ಎಲ್ಲವೂ ಅನುಕೂಲವಾಗುತ್ತೆ. ಮಕ್ಕಳ ಶೈಕ್ಷಣಿಕ ವಿಚಾರದಲ್ಲಿ ಬೆಳವಣಿಗೆ ಇದೆ. ನಿಮ್ಮ ಸಂಗಾತಿಗೆ ಆರೋಗ್ಯ ಸುಧಾರಣೆ ಆಗ್ತಕ್ಕಂಥದ್ದು. ವೃತ್ತಿಪರ ವ್ಯಾಪಾರ ವ್ಯವಹಾರಗಳಲ್ಲಿ ಅತಿ ಹೆಚ್ಚಿನದಾಗಿರತಕ್ಕಂತಹ ಲಾಭಗಳನ್ನು ನೀವು ನೋಡೋದಕ್ಕೆ ಸಾಧ್ಯವಿದೆ. ಕರ್ಕಾಟಕ ರಾಶಿಯವರಿಗೆ ಪ್ರಮುಖ ವ್ಯಕ್ತಿಗಳ ಭೇಟಿ ಉಂಟಾಗಬಹುದು. ನಿರುದ್ಯೋಗಿಗಳಿಗೆ ಉತ್ತಮವಾದಂತಹ ಉದ್ಯೋಗದ ಅವಕಾಶಗಳು ನಿಮಗೆ ಸಿಗ್ತಾ ಬರುತ್ತೆ. ಅದೇ ಆಗಲೇ ಹೇಳಿದ ಹಾಗೆ ಕೆಲವೊಮ್ಮೆ ಸಣ್ಣ ಪುಟ್ಟ ಅನಾರೋಗ್ಯದ ಸಮಸ್ಯೆಗಳು ಉಂಟಾಗುತ್ತೆ. ಆದರೆ ವೈದ್ಯರ ಭೇಟಿಯನ್ನು ಮಾಡಿ ಔಷಧೋಪಚಾರಗಳನ್ನು ಮಾಡಿಸ್ಕೊಂಡು ಚೆನ್ನಾಗಿ ಒಳ್ಳೆ ರೀತಿಯಾದಂತಹ ಬೆಳವಣಿಗೆ ಕರ್ಕಾಟಕ ರಾಶಿಯವರಿಗೆ ಸುಮಾರು ತಿಂಗಳುಗಳ ನಂತರ ಬರ್ತಾ ಇದೆ. ಇನ್ನಷ್ಟು ಅಭಿವೃದ್ಧಿ ಆಗಬೇಕು ಅಂತಂದರೆ ಒಂದು ಸಲ ನಿಮ್ಮ ಜನ್ಮ ಜಾತಕವನ್ನು ತೋರಿಸ್ಕೊಳ್ಳಿ. ಜನ್ಮ ಜಾತಕದ ಆಧಾರದಲ್ಲಿ ಯಾವ ರೀತಿಯಾದಂತಹ ದಶಾಭುಕ್ತಿಗಳು ನಡೀತಾ ಇದೆ, ಅದರಲ್ಲಿ ಇರುವಂತಹ ಫಲಾನುಫಲಗಳೇನು ಅಂತ ತಿಳ್ಕೊಳ್ಳಿ. ಕನ್ಸಲ್ಟೇಷನ್ ಬೇಕಿತ್ತು ಅಂದರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ವಾಟ್ಸಪ್ನ ಮುಖಾಂತರ ಮೆಸೇಜ್ ಮಾಡಿ ನಿಮಗೆ ಎಲ್ಲ ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಕನ್ಸಲ್ಟೇಷನ್ ತೊಗೋಬಹುದು ಅಥವಾ ನೇರವಾಗಿ ಬಂದು ಭೇಟಿ ಮಾಡಬಹುದು. ಒಳ್ಳೆಯದಾಗಲಿ. ಇದಾಗಿತ್ತು ಕರ್ಕಾಟಕ ರಾಶಿಯವರ ನವೆಂಬರ್ ತಿಂಗಳ ಮಾಸ ಭವಿಷ್ಯ. ಇನ್ನು ಪರಿಹಾರದ ಕ್ರಮ ಅಂತ ನೋಡೋದಾಯಿತು ಅಂದರೆ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವಜಂತುಗಳಿಗೆ ಒಂದಿಷ್ಟು ಆಶ್ರಯ ಆಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರಬೇಕಂದ್ರೆ ಹಿಂದೆ ಹಸಿರನ್ನು ಉಳಿಸ್ಕೊಳ್ಬೇಕು. ಹಸಿರನ್ನು ಉಳಿಸ್ಕೊಳ್ಳೋದ್ರ ಬಗ್ಗೆ ಜಾಗೃತರಾಗಿರಿ. ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ. ಮತ್ತು ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡೋಕ್ಕೆ ಹೇಳಿ. ನೀವು ಕೊಡುವಂತಹ ಆ ಹಣ್ಣಿನ ಗಿಡಗಳು ಅನೇಕ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಆಹಾರಕ್ಕೆ ಆಸರೆಯಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಮುಂದೆ ಅವುಗಳು ಬೆಳೆದ ನಿಂತ ಕಾಲಕ್ಕೆ ಇಡೀ ಪ್ರಕೃತಿಯನ್ನು, ಪರಿಸರವನ್ನು ಕಾಪಾಡುತ್ತೆ. ನಮ್ಮೆಲ್ಲರಿಗೂ ಪ್ರಾಣವಾಯು, ಅವೆಲ್ಲಕ್ಕೂ ಪ್ರಾಣಕ್ಕಾಧಾರವಾಗಿರುವಂತಹ ಆಹಾರ ಎರಡೂ ಸಹ ಸಿಗೋ ಹಾಗೆ ಆಗುತ್ತೆ. ಶುಭವಾಗಲಿ, ಮಂಗಳವಾಗಲಿ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ. ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ದೇವಿ ಕವಚಂ ಸ್ತೋತ್ರದ ಪಠಣವನ್ನು ಮಾಡ್ತಾ ಇರಿ. ದೇವಿ ಕವಚಂ ಸ್ತೋತ್ರದ ಪಠಣವನ್ನು ದಿನ ಬೆಳಗ್ಗೆ ಸಂಜೆ ಮಾಡ್ತಾ ಬರೋದ್ರಿಂದ ಎಲ್ಲವೂ ಸಹ ನಿಮಗೆ ಅನುಕೂಲವಾಗುತ್ತೆ. ಎಲ್ಲ ವಿಚಾರದಲ್ಲಿದ್ದಂತಹ ಗೊಂದಲ ತಾಪತ್ರೆಗಳು ನಿವಾರಣೆಯಾಗಿ ದೇವರ ಅನುಗ್ರಹ ಉಂಟಾಗೋದ್ರಲ್ಲಿ ಅನುಮಾನವೇ ಬೇಡ. ನಿಮ್ಮೆಲ್ಲರೂ ಸಹ ಶುಭವಾಗಲಿ, ಮಂಗಳವಾಗಲಿ ಅಂತ ಹೇಳ್ತಾ ಈ ಒಂದು
ನವೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.